ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಇಷ್ಟ ಆಗಿದರೆ BMTC ಎಕ್ಸಾಮ್ ಬರೆದಿರುವಂತಹ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಷ್ಟು ದಿನ ಒಂದು 10 ಡೇಸ್ ಆಯಿತು ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ನಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಹಾಗೆ ನನಗೆ ಪರ್ಸ್ನಲ್ಲಾಗಿ ಕಾಲ್ ಮಾಡಿ ಕೆಲವೊಬ್ಬರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಏನಾದರೂ ಅನುಮಾನ ಅಥವಾ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತಂದರೆ ಕಾಲ್ ಮಾಡಿ ಕೇಳಿದರು. ನಾನು ಅವರಿಗೆ ಸರಿಯಾದ ಮಾಹಿತಿಯನ್ನು ತಿಳಿಸುವಂಥ ಕೆಲಸನ ನಾನು ಮಾಡಿದ್ದೀನಿ. ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಅವಧಿ ಮುಗಿತಾ ಬರ್ತಾ ಇದೆ. 29ಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಸಮಯ ಮುಗಿಯುತ್ತೆ. ಹಾಗೆ ನನಗೆ ಇವತ್ತೊಬ್ಬರು ಆಸ್ಪಿರೆಂಟ್ಸ್ ಕಾಲ್ ಮಾಡಿದರು. ಇದನ್ನು ಎಲ್ಲರೂ ತಿಳ್ಕೊಳ್ಳಿ. ಏನು DL ಇದೆ, ಆ DL ಕಂಡಕ್ಟರ್ ಲೈಸೆನ್ಸ್ ಏನಿದೆ, ಕಂಡಕ್ಟರ್ ಲೈಸೆನ್ಸು ಕಳೆದೋಗಿತ್ತಂತೆ. ಅದು ಜೆರಾಕ್ಸ್ ತೊಗೊಂಬಂದಿದ್ರಂತೆ. ಆ ಜೆರಾಕ್ಸು ಆಗಲ್ಲ, ನೀವು ಒರಿಜಿನಲ್ ತರಲೇಬೇಕು ಅಂತೇಳಿ ಅವ್ರಿಗೆ 7ನೇ ತಾರೀಕು ಡೇಟ್ ಕೊಟ್ಟಿದ್ದಾರಂತೆ. ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಿಲ್ಲ ಅವರು 7ನೇ ತಾರೀಕು ಕೂಡ ಹೋಗ್ಬೋದು ಎಂಬ ಮಾಹಿತಿ ಇದೆ. ಇದು ನಿಖರ ಮಾಹಿತಿ ಏನಲ್ಲ, ಬಟ್ ಇವತ್ತೊಬ್ಬರು ಕಾಲ್ ಮಾಡಿ ನನಗೆ ಹೇಳಿದ್ದರಿಂದ ನಿಮ್ಗೆ ಎಲ್ಲರಿಗೂ ನಾನು ತಿಳಿಸ್ತಾ ಇದ್ದೀನಿ. ಅವ್ರದ್ದು ಕಂಡಕ್ಟರ್ ಲೈಸೆನ್ಸು ಮನೇಲೆಲ್ಲ ಕಳೆದೋಗಿ ಜೆರಾಕ್ಸ್ ಮಾತ್ರ ಇತ್ತಂತೆ. ಜೆರಾಕ್ಸ್ನ ಕನ್ಸಿಡರ್ ಮಾಡಿಲ್ಲ. ನೀವು ಇದನ್ನೇ ಮಾಡೋದಾದರೆ ಇದು ರಿಜೆಕ್ಟ್ ಆಗುತ್ತೆ. ಹಾಗಾಗಿ ನೀವು ಇವತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋಕ್ಕೆ ಬರಬೇಡಿ, 2ನೇ ತಾರೀಕು ಬನ್ನಿ ಅಂತ ಅವ್ರಿಗೆ ಹೇಳಿ ಕಳಿಸಿದ್ರಂತೆ. ಹಾಗೆ ನಾನು ನಿಮಗೆ ಹೇಳೋ ಇನ್ನೊಂದು ವಿಷಯ ಏನಪ್ಪ ಹೇಳಬೇಕು ಅಂತಂದರೆ, ಒರಿಜಿನಲ್ ಏನಪ್ಪ ಅಂದರೆ ಒರಿಜಿನಲ್ನ ಆದಷ್ಟು ಅಲ್ಲ 100% ಒರಿಜಿನಲ್ ಇರಲೇಬೇಕು ಸರ್. ಜೆರಾಕ್ಸ್ ಬೇಕಾದ್ರೆ ಯಾವುದಾದ್ರೂ ನಡೆಯುತ್ತೆ, ಬಟ್ ಒರಿಜಿನಲ್ ಅಲ್ಲಿ ಏನು ಕೇಳಿದ್ದಾರೆ ಕಂಡಕ್ಟರ್ ಲೈಸೆನ್ಸು ಏನೋ ಇದನ್ನು ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವಾಗ ಒಬ್ಬರು ಏನಾಗಿದೆ ಅಂತಂದರೆ ಜೆರಾಕ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಡಿಜಿಟಲ್ ಸೈನ್ ಇದೆ, ಅದು ಜೆರಾಕ್ಸ್ ಥರನೇ ಬರುತ್ತೆ. ಸೀಲ್ ಏನಿರಲ್ಲ, ಸೀಲು ಸಿಗ್ನೇಚರ್ ಏನಿರಲ್ಲ, ಅದು ನಡೆಯುತ್ತೆ. ಕೆಲವೊಂದು ಏನಾಗುತ್ತೆ ಅಂದರೆ ಸೀಲು ಸಿಗ್ನೇಚರ್ ಹಾಕಿರ್ತಾರೆ, ಅದನ್ನು ನಾವು ಸೀಲ್ ಹಾಕಿರೋದನ್ನೇ ತೊಗೊಬರ್ಬೇಕು. ಅದನ್ನೇನಾದರೂ ನೀವು ಜೆರಾಕ್ಸ್ ತಗೊಂಡೋದ್ರೆ ಅದು ನಡೆಯಲ್ಲ. ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೀಲು ಸಿಗ್ನೇಚರ್ ಆಗಿದ್ದರೆ ಅದನ್ನು ಜೆರಾಕ್ಸ್ ತೊಗೊಂಡು ಹೋಗಬೇಡಿ, ಸೀಲು ಸಿಗ್ನೇಚರ್ ಆಗಿರೋದನ್ನೇ ತೊಗೊಂಡೋಗಿ. ಡಿಜಿಟಲ್ ಸಿಗ್ನೇಚರ್ ಇದ್ದರೆ ಜೆರಾಕ್ಸ್ ಆದರೂ ನಡೆಯುತ್ತೆ, ಅದು ಆಲ್ರೆಡಿ ಡಿಜಿಟಲಿಂದ ಬಂದಿರ್ತದೆ. ಓಕೆನಾ? ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನಪ್ಪ ಬೇಕು ಅಂತಂದರೆ, ಆಲ್ರೆಡಿ ಇನ್ನೇನು ಮುಗಿಯ ಅಂತ ಬಂದಿದೆ. ನೀವು ಫ್ರೆಂಡ್ಸ್ನ ಎಲ್ಲರೂ ಕೇಳ್ಕೊಂಡಿರ್ತೀರಾ, ಆದರೂ ನಿಮ್ಗೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಕನ್ನಡ ಮಾಧ್ಯಮ, ಗ್ರಾಮೀಣ, PDP, ಆಧಾರ್ ಕಾರ್ಡು ಒರಿಜಿನಲ್. ಇನ್ನೇನಾದರೂ ನೀವು ಮಾಜಿ ಸೈನಿಕ ಅದು ಇದು ಏನಾದರೂ ನೀವೇನಾದ್ರು ಅಪ್ಲೈ ಮಾಡಿದರೆ ಇದೆಲ್ಲ ಒರಿಜಿನಲ್ಲು, ಪ್ಲಸ್ ಒಂದು ಸೆಟ್ ಜೆರಾಕ್ಸು. ಅದು 1, 2, 3 ಪೇಜ್ ಬರುತ್ತಲ್ಲ ಅಪ್ಲಿಕೇಶನ್ ಹಾಕಿರೋದು, ಅದು ಒಂದೇ ಸೆಟ್ ಆದರೂ ಸಾಕು, ಅವ್ರಿಗೆ ಕೊಡೋಕ್ಕಾದ್ರೆ ಸಾಕು. ಓಕೆನಾ? ಇನ್ನು ಆಲ್ ಟಿಕೆಟ್ ಒಂದೇ ಇದ್ದರೆ ಸಾಕು, ಅವರಿಗೆ ಒಂದು ಫೋಟೋ ಕೊಡಬೇಕು ಅಷ್ಟೇ. ಓಕೆನಾ? ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಕೆಲವು ಗ್ರೂಪ್ಗಳಲ್ಲಿ, ನಾನು ಮಾಡಿರೋ ಗ್ರೂಪ್ಗಳಲ್ಲಿ ಓಪನ್ ಮಾಡಿದರೆ ಸುಮ್ಮನೆ ಅನ್ನೆಸರಿ ಅಷ್ಟಕ್ಕೆ ನಿಲ್ಲುತ್ತಾ ಇಷ್ಟಕ್ಕೆ ನಿಲ್ಲುತ್ತಾ ಅಂತ ಕಮೆಂಟ್ಗಳು ಮಾಡ್ತೀರಾ. ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಲಿ, ಎಷ್ಟು ಜನ ಐಟಲ್ಲಿ ಹೋಗಿದ್ದಾರೆ ಅದೆಲ್ಲ ಚೆಕ್ ಮಾಡಿ ಆಮೇಲೆ ಗ್ರೂಪ್ ಓಪನ್ ಮಾಡ್ತೀನಿ. ನಿಖರವಾಗಿ ಅದೇನಿದೆ ಅಂತ ಅಂದ್ಬಿಟ್ಟು ನಾವೆಲ್ಲ ಡಿಸ್ಕಷನ್ ಮಾಡಿ ಒಂದು ಹಂತಕ್ಕೆ ಬರೋಣ. ಹಾಗೆ ಇನ್ನೇನಪ್ಪ ಅಂತಂದರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ನು 2ನೇ ತಾರೀಕು ಯಾರ್ಯಾರು ಹೋಗಿಲ್ಲ ಅವ್ರಿಗೆ ಮಾಡ್ತಾರಂತೆ. ಇದು ಆಮೇಲೆ ಯೂಟ್ಯೂಬರ್ ಹೇಳಿದ್ರು ಸರ್ ಅಂತ ಏನು ಹೇಳಕ್ಕೆ ಹೋಗ್ಬೇಡಿ, ಮಾಡ್ತಾರಂತೆ. 29ಕ್ಕೆ ಮುಗಿಯುತ್ತೆ. 30, 31 ಶನಿವಾರ ಭಾನುವಾರ ಬರ್ಬೋದು. 2ನೇ ತಾರೀಕು ಸೋಮವಾರ ಬರುತ್ತೆ ಅನಿಸುತ್ತೆ. 7ನೇ ತಾರೀಕು ಹೋಗಿ, ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ ಹೋಗಿ. ಹಾಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಪ್ರತಿದಿನ ನಾನು ಡಾಟಾ ಕಲೆಕ್ಟ್ ಮಾಡಿರೋ ಪ್ರಕಾರ ಒಂದು 10 to 20 ಮೆಂಬರ್ಸು ಐಟ್ನಲ್ಲಿ ಹೋಗ್ತಾ ಇದ್ದಾರೆ ಎಂಬ ಮಾಹಿತಿ ಇದೆ. ಯಾಕೆಂದರೆ ಅವತ್ತು ನಾವು ಹೋಗಿದ್ದಾಗಲೂ ಕೂಡ ಒಂದು 20 ಮೆಂಬರ್ಸ್ನ ಕೂರಿಸಿದ್ರು. ಬಟ್ ಅವ್ರು ಡಾಕ್ಟರ್ ಬಂದು ಏನು ಚೆಕ್ ಮಾಡಿ ಎಷ್ಟು ಜನ ಸೆಲೆಕ್ಟ್ ಮಾಡಿದ್ರೇನು ಅಂತ ಗೊತ್ತಿಲ್ಲ. ಬಟ್ ಯಾವುದೇ ಐಟ್ನಲ್ಲಿ ಯಾವುದೇ ತೆಗಿತಾ ಇಲ್ಲ, ಯಾವುದೇ ಅಸ್ಪಷ್ಟತೆ ಏನಿಲ್ಲ, ಕರೆಕ್ಟಾಗಿ ನಿಖರವಾಗಿ ಇದೆ. ಯಾಕೆಂದರೆ ನನ್ನ ನೈಟ್ ಎಷ್ಟಿತ್ತೋ ಅಷ್ಟೇ ಬಂದಿದೆ. ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ವೆರಿಫೈ ಮಾಡ್ತಿರೋಂಥ ಎಲ್ಲರೂ ಕೂಡ ಎಲ್ಲ ಚೆನ್ನಾಗೇ ನಡೀತಾ ಇದೆ. ಅಲ್ಲಿ ಯಾವುದೇ ಥರದ ಮೋಸ ಏನಿಲ್ಲ. ಓಕೆನಾ? ಅಲ್ಲಿರುವಂಥ ಆಫೀಸರ್ಸ್ಗಳು ಎಲ್ಲ ಅಭ್ಯರ್ಥಿ ಪರಗಳೇ ಇದ್ದಾರೆ. ನೋಡಿ, ಇವತ್ತೊಬ್ಬರು ಜೆರಾಕ್ಸ್ ತೊಗೊಂಡೋಗಿದ್ರು. ದಯವಿಟ್ಟು ಇವಾಗ ಮಾಡ್ಕೊಬೇಡ ಕಣಪ್ಪ, ಒರಿಜಿನಲ್ ತಗೊಂಬಂತ ಹೇಳಿ ಕಳಿಸಿ, ಇನ್ನೊಂದಿನ ಬಾ ಅಂತ ಹೇಳಿ ಕಳಿಸಿದ್ದಾರೆ. ಓಕೆನಾ? ಆ ಥರ ಇರುತ್ತೆ. ದಯವಿಟ್ಟು ಆದಷ್ಟು 2 ಸಲ ಹೋಗೋ ಥರ ಮಾಡ್ಕೊಬೇಡಿ, ಎಲ್ಲ ಒರಿಜಿನಲ್ ಪ್ಲಸ್ ಜೆರಾಕ್ಸ್ ತೊಗೊಂಡೋಗಿ ಅಂತ ಹೇಳ್ತಾ, ಮತ್ತು ಪದೇ ಕೇಳ್ತಿರ್ತೀರ ಕಟ್ ಆಫ್ದು ಹಂಗೆ ಹಿಂಗೆ HKದವ್ರು ಹೋಯ್ತವ್ರೆ, ಹಂಗೆ ಹಿಂಗೆ ಏನು ಮಾಡೋದು ಹಾಗೆ ಹೇಗೆ ಅಂತ. ಏನು ತಲೆ ಕೆಡಿಸ್ಕೊಬಿಡಿ ಸರ್. ಆರಾಮಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್
ಮುಗಿದ ಮೇಲೆ ನಿಮಗೆ ಕ್ವಾಲಿಫೈಡ್ ಅಂತ ಲೆಟ್ರ್ ಕೊಡ್ತಾರಲ್ಲ, ಆ ಕ್ವಾಲಿಫೈಡ್ ಲೆಟ್ರ್ ತೊಗೊಂಡು ಇಟ್ಕೊಳ್ಳಿ. ಆಮೇಲೆ ಡಿಸ್ಕಷನ್ ಮಾಡೋಣ. ಯಾಕೆಂದರೆ ಯಾವಾಗ ಡಾಕ್ಯುಮೆಂಟ್ಸ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಅವರು ಆ ಡೇಟ್ ಒಳಗಡೆ ಏನು ಕೊಟ್ಟಿರ್ತಾರೆ ಆ ಡೇಟ್ ಒಳಗಡೆ ಕೂಡ ನೀವು ಡಾಕ್ಯುಮೆಂಟ್ಸ್ನ ಬರ್ಸ್ಕೊಬಂದಿರಬೇಕು. ಕೆಲವರು ಸುಮ್ಮನೆ ರಿನ್ಯೂವಲ್ ಆಗಿರಲ್ಲ, ಹಾಕಿರ್ತೀರ, ಒಳ್ಳೆ ಸ್ಕೋರ್ ಮಾಡಿರ್ತೀರ, ಅವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಫೇಲ್ಯೂರ್ ಆಗುತ್ತೆ. ಇವಾಗ ಡಿಸ್ಕಷನ್ ಮಾಡಿ ಏನು ಪ್ರಯೋಜನ ಹೇಳಿ? ಓಕೆನಾ? ಏನಾದರೂ ನನ್ನ ನಂಬರ್ ಇದೆ, ಡೈರೆಕ್ಟ್ ಕಾಲ್ ಮಾಡಿ, ಅಥವಾ ನಿಮ್ಮ ಸ್ನೇಹಿತರಿಗೆ ಕಾಲ್ ಮಾಡಿ. ಇವಾಗ ಗ್ರೂಪ್ ಇದೆ, ಗ್ರೂಪಲ್ಲಿ ಚರ್ಚೆ ಮಾಡ್ಕೊಳ್ಳಿ. ಯಾಕೆ ನಿಮಗೆ ಕೆಲಸ ಬೇಕಾಗಿರೋದು. ನಮಗೆ ಕೆಲವೊಬ್ರು ಕಾಲ್ ಮಾಡ್ತಾರೆ, ಸರ್ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು, ಹಂಗಿದೆ ಅಂತಲ್ಲ ಸರ್, ಹಂಗೆ ಹಿಂಗೆ ಅಂತೆಲ್ಲ ಕಾಲ್ ಮಾಡ್ತಾರೆ. ಯಾರು ಅಂತ ಅಂದರು ಅಂತಂದರೆ ಫೋನ್ ನಂಬರ್ ಕೊಡಿ ಅಂದರೆ ಕೊಡಲ್ಲ. ಯಾರೋ ಅಂದರು ಹಂಗೆಲ್ಲ ಬೇಡ. ಯಾರು ಅಂದರು ಅವ್ರು ಡಾಟಾ ಕಲೆಕ್ಟ್ ಮಾಡ್ಕೊಳ್ಳಿ. ಅವ್ರು ಆಸ್ಪಿರೆಂಟ್ಸಾ ಇಲ್ಲ ಯಾರ್ದೋ ಮಾತು ಕೇಳ್ಕೊಂಡು ಹೇಳ್ತಿದ್ದಾರಾ, ಅವ್ರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿದ್ದಾರಾ? ಓಕೆನಾ? ಅಂಥವ್ರ ಮಾತು ಕೇಳಿ, ನಂದೊಬ್ಬಂದೇ ಮಾತು ಕೇಳಬೇಡಿ ಅಂತ ಏನಿಲ್ಲ. ಯಾರು ನಿಮಗೆ ಯೂಟ್ಯೂಬಲ್ಲಿ ಚೆನ್ನಾಗಿ ಮಾಹಿತಿನ ಕೊಡ್ತಾರೆ ಅವ್ರದ್ದು ವೀಡಿಯೋಸ್ನ ಕೇಳಿ. ಯಾಕೆಂದರೆ ಕೆಲಸ ಆಗಬೇಕಾದ್ರೆ ನಿಮಗೆ ನಮಗೆ ಹಾಗೆ ಯಾರು ರೈತರು ಯಾರು ಬಡಸ್ತನದಲ್ಲಿ ಬೆಳೆದಿದ್ದಾರೆ ಅವ್ರಿಗೆ, ಈಗ ಎಕ್ಸಾಂಪಲ್ಲು ಕೆಲವೊಂದು ನಾನು ನೋಡಿದ್ದೀನಿ, ಬಡವರು ಕೆಲವೊಂದು ಗೌರ್ಮೆಂಟ್ ಆಸ್ಪತ್ರೆ ಮುಂದೆ ಹೋಗಿ ನಿಂತ್ಕೊಂಡು ನೋಡಿ ಗೊತ್ತಾಗುತ್ತೆ ಎಷ್ಟು ಕಷ್ಟದಲ್ಲಿದ್ದಾರೆ ಇನ್ನೂ ಜನಗಳು. ರೈತರು ಇನ್ನೂ ಬೆಳಿಬೇಕಾಯ್ತು ತುಂಬ ಇದೆ. ಗೌರ್ಮೆಂಟ್ ಆಸ್ಪತ್ರೆ ಮುಂದೆ ಹೋದರೆ ಗೊತ್ತಾಗುತ್ತೆ ಅದೆಷ್ಟು ಕಷ್ಟಪಡ್ತಾ ಇದ್ದಾರೆ, ಏನು ಮುಂದೆ ಎಷ್ಟು ಕಷ್ಟ ಇದೆ ಅಂತ. ದಯವಿಟ್ಟು ಎಲ್ಲರೂ ಒಂದು ಜಾಬ್ ಮಾಡ್ಕೊಳ್ಳಿ. ತುಂಬ ಕಷ್ಟ ಇದೆ. ಯಾಕೆಂದರೆ ನಾವು ಸುಮಾರು ಒಂದು 5 ರಿಂದ 10 ಎಕ್ಸಾಮ್ಗಳಲ್ಲಿ ಪಾಸಾಗಿಯೂ ಕೂಡ ಸೆಲೆಕ್ಷನ್ ಲಿಸ್ಟಲ್ಲಿ ಬರದೇ ಇರೋ ಕಾರಣ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಟೈಮ್ ವೇಸ್ಟು, ದುಡಿಮೆ ವೇಸ್ಟು. ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ, ತಂದೆ ತಾಯಿಗೆ ಏಜ್ ಆಗ್ತಾ ಇರುತ್ತೆ, ನಿಮಗೂ ಏಜ್ ಆಗ್ತಾ ಇರುತ್ತೆ. ಆ ಕಡೆ ಊರಲ್ಲಿ ಬೈತಾ ಇರ್ತಾರೆ, ಇನ್ನೂ ಏನು ಓದ್ತಾನೆ ನಿಮ್ಮ ಹುಡುಗ, ಯಾವಾಗ ಕೆಲಸ ತಗೋತಾನೆ, ಹಾಗೆ ಹೇಗೆ ಅಂತೆಲ್ಲ ಬೈತಾ ಇರ್ತಾರೆ. ಅದೆಲ್ಲ ನೋಡಿಕೊಂಡು ನೀವು ಎಲ್ಲನೂ ಆರಗಿಸ್ಕೊಂಡಿದ್ದೀರಾ ಅಂತಂದರೆ ನೀವು ಗ್ರೇಟು. ದಯವಿಟ್ಟು ಕೆಲಸ ಆಗೋ ಯಾರಿಗೂ ಏನು ಹೇಳೋಕ್ಕೆ ಹೋಗ್ಬೇಡಿ, ಶೇರ್ ಮಾಡೋಕ್ಕೆ ಹೋಗ್ಬೇಡಿ. ಯಾವತ್ತು ಏನಾಗುತ್ತೋ ಗೊತ್ತಿಲ್ಲ. ದಯವಿಟ್ಟು ಫೈನಲ್ ಲಿಸ್ಟ್ ಬಂತ ನೀವು ಹೇಳೋದು ಬೇಡ, ಇಡೀ ಊರಿಗೆ ಗೊತ್ತಾಗಿರುತ್ತೆ. ಇಡೀ ಊರಲ್ಲೇ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿರಲ್ಲ. ಕೆಲಸ ಆಗಿದೆ ಅಂತೆ, ಅಲ್ಲೇ ಎಷ್ಟು ದಿನ ಕೆಲಸಕ್ಕೆ ಹೋಗ್ತಿದೆಯಾ ಅಂತ ಕೇಳ್ತಾರೆ. ಇನ್ನೂ ಕೆಲಸನೇ ಆಗಿರಲ್ಲ, ನಮಗೆ ಡ್ಯೂಟಿ ಆರ್ಡ್ರನ್ನೇ ಕೊಟ್ಟಿರಲ್ಲ. ಓಕೆನಾ? ನೀವೇನು ಪ್ರಚಾರ ಮಾಡೋದೇನು ಬೇಡ. ಕೆಲಸ ಬರಲಿ, ಕೆಲಸ ಬಂದಮೇಲೆ ಪ್ರಚಾರ ಮಾಡಬೇಕು ಅಂತ ಇರೋರೇ ಬೇಜನ್ ಜನ ಇದ್ದಾರೆ. ಓಕೆನಾ? ಪ್ರಚಾರ ಆಗುತ್ತೆ, ದಯವಿಟ್ಟು ತಲೆ ಕೆಡಿಸ್ಕೊಬಿಡಿ. ಬೇರೆ ಏನಾದರೂ ಮಾಹಿತಿ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ರಿಪ್ಲೈ ಕೊಡುವಂಥ ಕೆಲಸ ಮಾಡ್ತೀನಿ. ಹಾಗೆ ನನ್ನ ವೀಡಿಯೋಸ್ ನೋಡಿ ಕೆಲವೊಬ್ಬರು ಒಳ್ಳೆ ಒಪಿನಿಯನ್ ಕೊಡ್ತಾ ಇದ್ದೀರಾ. ಸರ್ ನೀವು ನಾನೊಂದು ವೀಡಿಯೋ ಹಾಕಿದ್ದೆ, ಸರ್ ನೀವು ಮುಂದುವರ್ಸಿ ಸರ್, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ. ನೀವು ಏನು 1300 ಜನ ಏನಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನಾನು ಕೈ ಮುಗಿದು ನಮಸ್ಕಾರ ಮಾಡ್ಕೋತೀನಿ. ನಿಮ್ಮೆಲ್ಲರಿಗೂ ನಾನು ಚಿರಋಣಿ. ಇದೇ ಥರ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ, ಇದೇ ಥರ BMTC ರಿಕ್ರೂಟ್ಮೆಂಟ್ ಏನೇ ಬಂದರೂ ಕೂಡ ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ ಅಂತ ಹೇಳ್ತಾ, ಯಾವಾಗೂ ನಿಮ್ಮ ಜೊತೆಲಿ ಇರ್ತೀನಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ, ಸೆಲೆಕ್ಷನ್ ಲಿಸ್ಟು, ಟ್ರೈನಿಂಗು, ಸಂಬಳದ ಬಗ್ಗೆ, ಹಾಗೆ ಕೆಲವೊಂದು ಆಸ್ಪಿರೆಂಟ್ಸು ಲೇಡಿ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ದಾರೆ, ಲೇಡಿ ಕಂಡಕ್ಟರ್ ಬಗ್ಗೆ. ದಯವಿಟ್ಟು ಅವರು ನಾನು ಒಬ್ಬರನ್ನ ಕೇಳಿದೆ, ಅವ್ರು ಕೊಡಲ್ಲ ಅಂತಂದರು. ಯಾರು ನಾನು ಇಂಟರ್ವ್ಯೂ ಕೊಡ್ತೀನಿ ಸರ್, ನನಗೇನು ಭಯ ಇಲ್ಲ ಅಂತಂದರೆ ಅದನ್ನು ತರುವಂಥ ಕೆಲಸನ ನಾನು ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು. ಬಾಯ್.